ಮಾಡೋಣ ಹಕ್ಕೋತಾ ನಿಟ್ಟಿನಲ್ಲಿ ಹಕ್ಕೋತಾಯ ಮಾಡ್ಕೊಂಡು ಇವತ್ತು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೆಸ್ಟ್ ಎಕ್ಸಾಂಪಲ್ ಇದು. ಈ ಒಂದು ಹೋರಾಟನ ಮಾಡಬಾರ್ದಿತ್ತು. ಯಾಕೆಂತಂದ್ರೆ ಈ ಹೋರಾಟ ಮಾಡದೇನೆ ಮಿನಿಸ್ಟ್ರಿ ಕೊಡೋದಕ್ಕೆ ಅರ್ಹರಾದಂತರು ರೂಪವಾದಂತ ಒಂದು ಕ್ಯಾರೆಕ್ಟರ್ ವ್ಯಕ್ತಿತ್ವ ಜಯಚಂದ್ರ ಸಾಹೇಬ್ರು 2023 ಕಾಂಗ್ರೆಸ್ ಬಹುಮತ ಬಂತು ಕಾಂಗ್ರೆಸ್ ಪಕ್ಷಕ್ಕೆ. ಅವತ್ತೇ ಜಯಚಂದ್ರ ಸಾಹೇಬ್ರು ಒಂದು ದೊಡ್ಡ ಪೋರ್ಟ್ಫೋಲಿಯೋದಲ್ಲಿ ದೊಡ್ಡ ಒಂದು ಪೋರ್ಟ್ಫೋಲಿಯೋ ಇಟ್ಕೊಂಡು ಸಚಿವ ಸಂಪುಟ ಸೇರ್ಪಡೆ ಆಗಬೇಕಿತ್ತು. ಆದ್ರೆ ಸರ್ಕಾರ ನೆಗ್ಲೆಕ್ಟ್ ಮಾಡ್ತು. ಕಾರಣ ಏನು? ಅವ್ರು ಯಾವುದೇ ಅಭಿವೃದ್ಧಿ ಪರವಾದ ಚಿಂತನಶೀಲ ಮನಸ್ಥಿತಿ. ಹಂಗಾಗಿ ಅವರ ಒಂದು ಸೌಮ್ಯ ಮನಸ್ಥಿತಿಯನ್ನೇ ನೆಗ್ಲೆಕ್ಟ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಅವನ ಸಚಿವ ಸಂಪುಟ ಕೈ ಬಿಟ್ಟು. ಆದ್ರೆ ಈ ಬಾರಿ ಹೊಸ ಸಂಪುಟ ಅಥವಾ ಇನ್ನು ಪುನರಚನೆ ಆಗ್ತಾ ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇವರ ಸಂಪುಟಕ್ಕೆ ಸೇರ್ಕೊಬೇಕು. ಜೊತೆಗೆ ಬೃಹತ್ ಖಾತೆಯನ್ನ, ದೊಡ್ಡ ಖಾತೆಯನ್ನ, ಜೊತೆಗೆ ರಾಜ್ಯ ಉದ್ದಗಲಕ್ಕೂ ಕೆಲಸ ಮಾಡುವಂತ ಖಾತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿರ್ತಕ್ಕಂಥದ್ದು. ಇವತ್ತು ಜಯಚಂದ್ರ ಸಾಹೇಬ್ರನ್ನ ಯಾವ ಕಾರಣಕ್ಕೆ ಕೈ ಬಿಟ್ಟು ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರದಲ್ಲೇ ಒಂದು ಅವರಿಗೆ ಕ್ಲಾರಿಟಿ ಇಲ್ಲ. ಇವತ್ತಿನ ಸರ್ಕಾರದಲ್ಲಿ ಅತ್ಯುತ್ತಮ ಶಾಸಕ ಯಾರು ಅಂತಂದ್ರೆ ಅದು ಜಯಚಂದ್ರ ಸಾಹೇಬ್ರು. ಅವರಿಗೆ ಸರ್ಕಾರನೇ ಒಂದು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು. ಹಿಂಗಿದ್ದು ಕೂಡ ಕ್ಯಾಬಿನೆಟ್ಗೆ ಯಾಕೆ ಸೇರಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಈ ಕ್ಷಣದವರು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಬ್ಲಾಕ್ ಮೇಲ್ ಮಾಡಲ್ಲ, ಎದುರಿಸಲ್ಲ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ನಮ್ಮ ಕೂಗಾಗಿರ್ತಕ್ಕಂಥದ್ದು. ಜಯಚಂದ್ರ ಸಾಹೇಬ್ರಿಗೆ, ಜಯಚಂದ್ರ ಸಾಹೇಬ್ರಿಗೆ, ಜಯಚಂದ್ರ ಸಾಹೇಬ್ರಿಗೆ.